ಸ್ನೇಹಿತರೆ, ಪಿಎಂ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 3 ದೊಡ್ಡ ನಿರ್ಧಾರ ಮಾಡಿದ್ದಾರೆ. ಒಂದೇ ಸಲಕ್ಕೆ 2.19 ಲಕ್ಷ ಕೋಟಿ 2,19,000 ಕೋಟಿ ರೂಪಾಯಿ ಮೌಲ್ಯದ ಯೋಜನೆಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಸಣ್ಣ ಅಮೌಂಟ್ ಅಲ್ಲ ಇದು, ಒಂದು ಮೀಡಿಯಂ ಸೈಜ್ ನ ರಾಜ್ಯದ ಎಂಟೈರ್ ವರ್ಷದ ಬಜೆಟ್ಗೆ ಸಮ. ಉದಾಹರಣೆ ಕೇರಳ ತಗೊಳ್ಳಿ, ಕೇರಳದ ವರ್ಷದ ಬಜೆಟ್ಗೆ ಈಕ್ವಲ್ ಆಗಿರೋ ದುಡ್ಡು ಕೇವಲ ಕೆಲವೇ ಯೋಜನೆಗಳಿಗೆ ಸರ್ಕಾರ ಇಟ್ಟಿದೆ. ಒಂದೇ ದಿನ ಘೋಷಣೆ ಮಾಡಿದ್ದಾರೆ. ಹಾಗಿದ್ರೆ ಏನಿದು ಮೋದಿ ಸರ್ಕಾರದ ಹೊಸ ಯೋಜನೆಗಳು? ಯಾರನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಯೋಜನೆಯನ್ನ ತಗೊಂಬಂದಿರೋದು? ದೇಶದ ಇನ್ಫ್ರಾಸ್ಟ್ರಕ್ಚರ್, ಕೈಗಾರಿಕೆ ಮತ್ತು ಚಿಪ್ ಸೆಮಿಕಂಡಕ್ಟರ್ ಕ್ಷೇತ್ರಕ್ಕೆ ಎಂತ ದೊಡ್ಡ ಬದಲಾವಣೆಗೆ ಕಾರಣ ಆಗಬಹುದು ಸೆಮಿಕಂಡಕ್ಟರ್ ಮಿಷನ್ 2.0ಗೆ. ಎಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಕಡೆ ತನಕ ಮಿಸ್ ಮಾಡದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ಸ್ನೇಹಿತರೆ, ಸರ್ಕಾರ ಮೊದಲನೇದಾಗಿ ಹೆಚ್ಚು ದುಡ್ಡು ಹಾಕ್ತಿರೋದು ಸೆಮಿ ಕಂಡಕ್ಟರ್ ಮೇಲೆ. ಜುಲೈ 15ನೇ ತಾರೀಕು ಕೇಂದ್ರ ಕ್ಯಾಬಿನೆಟ್ ಇಂಡಿಯಾ ಸೆಮಿ ಕಂಡಕ್ಟರ್ ಮಿಷನ್ 2.0 ISM 2.0ಗೆ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ಟಿದೆ. ಇದಕ್ಕೋಸ್ಕರ ಈ ಟೋಟಲಿ 2 ಲಕ್ಷ ಕೋಟಿ ಚಿಲ್ಲರೆ ದುಡ್ಡಲ್ಲಿ 1,27,000 ಕೋಟಿ ರೂಪಾಯಿ ಬರೀ ಸೆಮಿ ಕಂಡಕ್ಟರ್ ಮಿಷನ್ನ 2ನೇ ಅಧ್ಯಾಯಕ್ಕೆ ಇಡಲಾಗಿದೆ. 1ನೇ ಅಧ್ಯಾಯ ಆಲ್ರೆಡಿ ಮುಗಿದಿದೆ, 2ನೇ ಅಧ್ಯಾಯ ಶುರು ಮಾಡೋಕ್ಕೆ ಮುಂಚೆ ತಂದಿದ್ದ ಮೊದಲನೇ ಅಧ್ಯಾಯ ಫೇಸ್ 1 ಅಥವಾ ISM 1.0ಗೆ ಸರ್ಕಾರ 76,000 ಕೋಟಿ ರೂಪಾಯಿ ಕೊಟ್ಟಿತ್ತು. ನಿಮಗೆ ನೆನಪಿರಬಹುದು. ಅಂದರೆ ಈಗಿನ ಫೇಸ್ 2 ಬಜೆಟ್ನಲ್ಲಿ ಇನ್ನಷ್ಟು ಜಾಸ್ತಿ ಮಾಡಿ 68% ಜಾಸ್ತಿ ದುಡ್ಡನ್ನು ಹಾಕಲಾಗಿದೆ. ಮೊದಲ ಹಂತದಲ್ಲಿ ಕೇವಲ ಫ್ಯಾಕ್ಟರಿಗಳನ್ನು ತರೋಕೆ ಮಾತ್ರ ಒತ್ತನ್ನು ಕೊಡಲಾಗಿತ್ತು. ಅದರಲ್ಲಿ ಆಲ್ರೆಡಿ ಈಗ ಒಂದಷ್ಟು ಕೆಲಸ ಆಗಿದೆ. 12 ಯೂನಿಟ್ಗಳಿಗೆ ಒಪ್ಪಿಗೆ ಕೊಟ್ಟಾಗಿದೆ. 1,64,000 ಕೋಟಿ ರೂಪಾಯಿಗೂ ಅಧಿಕ ಹೂಡಿಕೆ ಹರಿದು ಬಂದಿದೆ. ಮೈಕ್ರಾನ್, ಕೈನ್ಸ್ ನಂತಹ ಕಂಪನಿಗಳು ಆಲ್ರೆಡಿ ಕಮರ್ಷಿಯಲ್ ಪ್ರೊಡಕ್ಷನ್ ಕೂಡ ಶುರು ಮಾಡಿವೆ. ಆದರೆ ಈಗ ತಂದಿರೋ ಫೇಸ್ 2ನ ಉದ್ದೇಶನೇ ಬೇರೆ. ಇದು ಕೇವಲ ಫ್ಯಾಕ್ಟರಿ ನಿರ್ಮಾಣ ಅಲ್ಲ, ಇಡೀ ಸೆಮಿಕಂಡಕ್ಟರ್ ಇಕೋಸಿಸ್ಟಮ್ ಅನ್ನೇ ಭಾರತದಲ್ಲೇ ಸೃಷ್ಟಿ ಮಾಡೋ ಪ್ಲಾನ್ ಇದು. ಇಲ್ಲಿ ಸರ್ಕಾರ ಇದೊಂದೇ ಯೋಜನೆಗೆ ಇಷ್ಟು ದೊಡ್ಡ ಹಣವನ್ನ ಯಾಕೆ ಹಾಕ್ತಾ ಇದೆ ಅಂತ ಹೇಳಿ ನಿಮಗೆ ಶಾಕ್ ಆಗ್ಬೋದು. ಏನು ಹುಡುಗಾಟನ? 76,000 ಕೋಟಿ ರೂಪಾಯಿ ಫೇಸ್ 1ಗೆ, 1,20,000 ಕೋಟಿ ರೂಪಾಯಿ ಆಗೋದಕ್ಕೆ ಫೇಸ್ 2ಗೆ ಟೋಟಲ್ 2 ಲಕ್ಷ ಕೋಟಿ ಬರೀ ಇದಕ್ಕೆ ಹೋಯ್ತಲ್ಲ ಅಂತ. ಅದು ಅರ್ಥ ಆಗಬೇಕು ಅಂದರೆ ಸೆಮಿಕಂಡಕ್ಟರ್ನ ಮಹತ್ವ ಅರ್ಥ ಮಾಡ್ಕೋಬೇಕು. ನಾವು ಅದರ ಡಿಮಾಂಡ್ ನೋಡಬೇಕು. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ದಿನ ಬಳಸೋ ಮೊಬೈಲ್, ಕಂಪ್ಯೂಟರ್, ಲ್ಯಾಪ್ಟಾಪ್, TV, LED ಬಲ್ಬ್, ಕಾರು, ಯುದ್ಧ ವಿಮಾನಗಳು ಎಲ್ಲ ಕಡೆನೂ ಸೆಮಿಕಂಡಕ್ಟರ್ಗಳೇ ಆತ್ಮ, ಬ್ರೈನ್. ಇಡೀ ಜಗತ್ತಿನ ಎಲೆಕ್ಟ್ರಾನಿಕ್ ಸಾಮ್ರಾಜ್ಯವನ್ನು ಕಂಟ್ರೋಲ್ನಲ್ಲಿ ಇಟ್ಕೊಂಡಿರೋ ಪುಟ್ಟ ವಜ್ರ ವಸ್ತು ಸೆಮಿಕಂಡಕ್ಟರ್. ಇಲ್ಲ ಅಂದರೆ ಇಡೀ ಜಗತ್ತೇ ನಡೆಯಲ್ಲ ಇವತ್ತು. ಸೊ ಇಂಥ ಸೆಮಿಕಂಡಕ್ಟರ್ ಚಿಪ್ ಮಾರ್ಕೆಟನ್ನು ಜಗತ್ತಿನಾದ್ಯಂತ ಕಂಟ್ರೋಲ್ ಮಾಡ್ತಿರೋದು ತೈವಾನ್ನ TSMC ಅನ್ನೋ ಒಂದು ಕಂಪನಿ. ಗ್ಲೋಬಲ್ ಫೌಂಡ್ರಿ ಮಾರ್ಕೆಟ್ನಲ್ಲಿ, ಅಂದರೆ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋ, ಡಿಸೈನ್ ಅಲ್ಲ, ಮ್ಯಾನುಫ್ಯಾಕ್ಚರ್ ಮಾಡೋ ಮಾರ್ಕೆಟ್ನಲ್ಲಿ ಒಂದು ಕಂಪನಿಯ ಪಾಲು, ಒಂದು ಕಂಪನಿದು 72% ಇದೆ. 2ನೇ ಸ್ಥಾನದಲ್ಲಿರೋ ಸ್ಯಾಮ್ಸಂಗ್ 6.5%ನಲ್ಲಿದೆ. ಒಂದು ವೇಳೆ ಚೈನಾ ಏನಾದರೂ ತೈವಾನ್ ಮೇಲೆ ದಾಳಿ ಮಾಡಿದ್ರೆ ಇಡೀ ಪ್ರಪಂಚದ ಟೆಕ್ನಾಲಜಿ ಸ್ತಬ್ಧ ಆಗಿ ಹೋಗುತ್ತೆ, ಬಿದ್ದು ಹೋಗುತ್ತೆ. ಭಾರತದ ಎಲೆಕ್ಟ್ರಾನಿಕ್ಸ್ ಮಾರ್ಕೆಟ್ ಕೂಡ ಮುರಿದು ಹೋಗುತ್ತೆ. ಈ ಅಪಾಯ ಆಗಬಾರ್ದು ಅಂದರೆ ಪ್ಲ್ಯಾನ್ ಬಿ ಬೇಕೇ ಬೇಕು. ಆ ಪ್ಲ್ಯಾನ್ ಬಿ ಭಾರತ ಆಗಬೇಕು ಅನ್ನೋದು ಸರ್ಕಾರದ ಟಾರ್ಗೆಟ್. 2030 ವೇಳೆಗೆ ಭಾರತದ ಸೆಮಿಕಂಡಕ್ಟರ್ ಮಾರುಕಟ್ಟೆ ಗಾತ್ರವನ್ನು $100 ಬಿಲಿಯನ್ ಅಧಿಕ ಏರಿಸುವ ಗುರಿಯನ್ನು ಹೊಂದಲಾಗಿದೆ. 2035 ಹೊತ್ತಿಗೆ ಇದು $300 ಬಿಲಿಯನ್ ಮುಟ್ಟುವ ನಿರೀಕ್ಷೆ ಇದೆ. ಹೀಗಾಗಿ ಸರ್ಕಾರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದುಡ್ಡನ್ನು ತಗೊಂಡೋಗಿ ಸುರಿತಾ ಇದೆ ಇದಕ್ಕೆ. ಇನ್ನು ಈ ಸೆಮಿಕಂಡಕ್ಟರ್ ಯೋಜನೆಯ 2.0 ಅನ್ನ 2ನೇ ಭಾಗವನ್ನು ಸರ್ಕಾರ 6 ಪ್ರಮುಖ ಪಿಲ್ಲರ್ಗಳಾಗಿ ಡಿವೈಡ್ ಮಾಡಿದೆ. ಸಿಂಪಲ್ ಸ್ನೇಹಿತರೆ, ಮೊದಲನೇದಾಗಿ ಚಿಪ್ ಡಿಸೈನ್. ಅಂದರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟೋಕ್ಕೂ ಮುಂಚೆ ಹಾಕೋ ಬ್ಲೂ ಪ್ರಿಂಟ್ ಇದ್ದ ಹಾಗೆ. ಸದ್ಯಕ್ಕೆ ನಮ್ಮಲ್ಲಿ ಕೇವಲ ಬೇರೆ ರಾಷ್ಟ್ರದ ಕಂಪನಿಗಳಿಗೆ ಡಿಸೈನ್ ಮಾಡಿಕೊಡೋರು ತುಂಬ ಅದಕ್ಕೆ ಬೇಕಾಗಿರೋ ವ್ಯವಸ್ಥೆ ಇದೆ. ಡಿಸೈನರ್ಸ್ ನಮ್ಮಲ್ಲಿದ್ದಾರೆ. ಅದು ನಾವು ಕೆಲಸ ಮಾಡ್ತಾನೂ ಇದ್ದೀವಿ ಕೂಡ. ಆದರೆ ಸ್ಕೀಮ್ ಮೂಲಕ ನಮ್ಮದೇ ಆದ ಇಂಟೆಲೆಕ್ಚುವಲ್ ಪ್ರಾಪರ್ಟಿ IP ಅಂದರೆ ಪೇಟೆಂಟ್ ಹೊಂದಿರೋ ಸ್ವಂತ ಬ್ಲೂ ಪ್ರಿಂಟ್ಗಳನ್ನು ಸೃಷ್ಟಿ ಮಾಡೋಕ್ಕೆ ಸರ್ಕಾರ ಪ್ಲಾನ್ ಮಾಡ್ತಿದೆ. ಈಗ ಆಲ್ರೆಡಿ 105 ಸ್ಟಾರ್ಟಪ್ಗಳು ನಿಟ್ಟಿನಲ್ಲಿ ಕೆಲಸ ಮಾಡ್ತಿವೆ. 2ನೇದು ಯಂತ್ರಗಳು ಮತ್ತು ಕಚ್ಚಾ ವಸ್ತು. ಅಡುಗೆ ಮಾಡೋಕ್ಕೆ ಕೇವಲ ತರಕಾರಿ ಇದ್ರೆ ಸಾಲದು, ಪಾತ್ರೆ, ಸ್ಟವ್ ಕೂಡ ಬೇಕಲ್ವಾ. ಅದೇ ರೀತಿ ಚಿಪ್ ತಯಾರಿಸೋಕೆ ಬೇಕಾದ ಯಂತ್ರಗಳನ್ನು ಮಾಡೋದು ಬಹಳ ಕಷ್ಟ. ಪ್ರಸ್ತುತ ನೆದರ್ಲ್ಯಾಂಡ್ಸ್ನ ASML, ಅಮೆರಿಕದ ಅಪ್ಲೈಡ್ ಮೆಟೀರಿಯಲ್ಸ್ ಅಂತ ಕಂಪನಿಗಳು ಈ ಮಾರುಕಟ್ಟೆಯನ್ನು ರೂಲ್ ಮಾಡ್ತಿವೆ. ಇವರ ಒಂದೊಂದು ಮಷಿನ್ಗೂ ಸಾವಿರಾರು ಕೋಟಿ ಬೆಲೆ ಇರುತ್ತೆ. ಈ ಬೃಹತ್ ಯಂತ್ರಗಳು ಮತ್ತು ಅದಕ್ಕೆ ಬೇಕಾದ ಕೆಮಿಕಲ್ಗಳನ್ನು ಭಾರತದಲ್ಲೇ ಉತ್ಪಾದನೆ ಮಾಡೋಕ್ಕೆ ಕಂಪನಿಗಳಿಗೆ ಈಗ ಇನ್ಸೆಂಟಿವ್ ಕೊಡ್ತಾ ಇದ್ದಾರೆ. 3ನೇದಾಗಿ ಫ್ಯಾಬ್ರಿಕೇಶನ್, ಅಂದರೆ ಡಿಸೈನ್ ಆಯಿತು, ಮಷಿನ್ ಬಂತು. ನೆಕ್ಸ್ಟ್ ಆ ಚಿಪ್ಪನ್ನು ಸಿಲಿಕಾನ್ ಪ್ಲೇಟ್ ಮೇಲೆ ಪ್ರಿಂಟ್ ಮಾಡಬೇಕಲ್ವಾ, ಚಿಪ್ಪನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕಲ್ವಾ.
ಅದನ್ನ ಫ್ಯಾಬ್ ಅಥವಾ ಫ್ಯಾಬ್ರಿಕೇಶನ್ ಅಂತಾರೆ. ಇದು ಯಾವ ಲೆವೆಲ್ ಕ್ಲೀನ್ ಇರಬೇಕು ಅಂದ್ರೆ ಹಾಸ್ಪಿಟಲ್ನ ಆಪರೇಷನ್ ಥಿಯೇಟರ್ಗಿಂತನೂ ಜಾಸ್ತಿ ಕ್ಲೀನ್ ಆಗಿರಬೇಕು. ಒಂದೇ ಒಂದು ಸಣ್ಣ ಧೂಳಿನ ಪಾರ್ಟಿಕಲ್ ಹೋಗಿ ಆ ಚಿಪ್ ಆಗಬೇಕಾದ್ರೆ ಅದನ್ನು ಪ್ರಿಂಟ್ ಹೊಡಿಬೇಕಾದ್ರೆ ಸೇರ್ಕೊಂಡು ತಂದರೂ ಕೂಡ ಚಿಪ್ ಹಾಳಾಗುತ್ತೆ. ಇಂಥ ಹೈಟೆಕ್ ಫ್ಯಾಕ್ಟ್ರಿಗಳನ್ನು ಭಾರತದಲ್ಲಿ ಸ್ಥಾಪನೆ ಮಾಡೋದು ಈ 3ನೇ ಪಿಲ್ಲರ್ನ ಉದ್ದೇಶ. 4ನೇದಾಗಿ ಪ್ಯಾಕೇಜಿಂಗ್. ಫ್ಯಾಕ್ಟ್ರಿಲಿ ತಯಾರಾದ ದೊಡ್ಡ ಸಿಲಿಕಾನ್ ಪ್ಲೇಟನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ಅದಕ್ಕೊಂದು ಕವರ್ ಹಾಕಿ ಪಿನ್ಗಳನ್ನು ಕನೆಕ್ಟ್ ಮಾಡಿ ಅದು ಮೊಬೈಲ್ ಅಥವಾ ಕಾರಿಗೆ ಸರಿಯಾಗಿ ಫಿಟ್ ಆಗುತ್ತಾ ಇಲ್ವಾ ಅಂಥೇಳಿ ಟೆಸ್ಟ್ ಮಾಡಿ ಅದನ್ನು ಪ್ಯಾಕೇಜಿಂಗ್ ಮಾಡೋ ಪ್ರಾಸೆಸ್. ಈ ಪ್ರಾಸೆಸ್ಗೆ ATMP ಅಂತಾರೆ, ಅಸೆಂಬ್ಲಿ, ಟೆಸ್ಟಿಂಗ್, ಮಾರ್ಕಿಂಗ್ ಆ್ಯಂಡ್ ಪ್ಯಾಕೇಜಿಂಗ್ ಅಂತ ಕರೀತಾರೆ. ಫ್ಯಾಬ್ ಜೊತೆಗೆ ಈ ಪ್ಯಾಕೇಜಿಂಗ್ ಘಟಕಗಳನ್ನು ಕೂಡ ಭಾರತದಲ್ಲಿ ದೊಡ್ಡದಾಗಿ ತೆರೆಯೋಕ್ಕೆ ಪ್ಲಾನ್ ಮಾಡಲಾಗಿದೆ. 5ನೇದಾಗಿ ಅಡ್ವಾನ್ಸ್ಡ್ R&D, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಬಹಳ ಹುಷಾರಾಗಿ ಅರ್ಥ ಮಾಡ್ಕೋಬೇಕು. ಚಿಪ್ಗಳಲ್ಲಿ 28 ನ್ಯಾನೋಮೀಟರ್ನಿಂದ 7 ನ್ಯಾನೋಮೀಟರ್, 2 ನ್ಯಾನೋಮೀಟರ್ನ ಅಡ್ವಾನ್ಸ್ ಚಿಪ್ಗಳು ಕೂಡ ಇರ್ತವೆ. ಈ ನಂಬರ್ ಎಷ್ಟು ಚಿಕ್ಕದಾಗಿರುತ್ತೋ ಆ ಚಿಪ್ ಅಷ್ಟು ಅಡ್ವಾನ್ಸ್ಡ್ ಆಗಿರುತ್ತೆ, ಅಷ್ಟು ಫಾಸ್ಟ್ ಆಗಿ ಕಮ್ಮಿ ಎನರ್ಜಿಯೊಂದಿಗೆ ಕೆಲಸ ಮಾಡುತ್ತೆ. ಪ್ರಸ್ತುತ ಜಗತ್ತು 2 ನ್ಯಾನೋಮೀಟರ್ ಕಡೆಗೆ ಓಡ್ತಾ ಇದೆ ಮತ್ತು ಇಲ್ಲಿ ತೈವಾನ್ನ TSMC 71% ಮಾರ್ಕೆಟ್ ಶೇರನ್ನು ಹಿಡ್ಕೊಂಡು ಕೂತಿದೆ. ನಮ್ಮ IT ಮಂತ್ರಿ ಅಶ್ವಿನಿ ವೈಷ್ಣವ್ ಹೇಳೋ ಪ್ರಕಾರ ಭಾರತ 2035 ಹೊತ್ತಿಗೆ ಈ 2 ನ್ಯಾನೋಮೀಟರ್ ಚಿಪ್ ತಯಾರಿಸೋ ಸೂಪರ್ ಪವರ್ ಲೆವೆಲ್ಗೆ ಬೆಳಿಬೇಕು ಅನ್ನೋದು ಈ R&Dಯ ಟಾರ್ಗೆಟ್. ಇನ್ನು ಕಡೆದಾಗಿ ಟ್ಯಾಲೆಂಟ್ ಪೂಲ್ ಡೆವಲಪ್ಮೆಂಟ್. ಇಷ್ಟೆಲ್ಲ ಫ್ಯಾಕ್ಟ್ರಿ ಯಂತ್ರಗಳನ್ನು ತಂದರೂ ಕೂಡ ಅದನ್ನು ಆಪರೇಟ್ ಮಾಡೋಕ್ಕೆ ಸೂಪರ್ ಬ್ರೈನ್ಸ್ ಬೇಕು. ಸಾಫ್ಟ್ವೇರ್ ಇಂಜಿನಿಯರ್ಸ್ ಬೇರೆ, ಈ ಚಿಪ್ ಡಿಸೈನ್ ಮಾಡೋ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ಸೇ ಬೇರೆ. ಈಗ ಆಲ್ರೆಡಿ ಭಾರತದ 315 ಯೂನಿವರ್ಸಿಟಿಗಳಲ್ಲಿ 68,000 ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಡಲಾಗಿದೆ. ನಮ್ಮ ಕರ್ನಾಟಕ, ಅದರಲ್ಲೂ ಕೂಡ ಬೆಂಗಳೂರಿನ ಟೆಕ್ ಟ್ಯಾಲೆಂಟ್ ಈ ಮಿಷನ್ಗೆ ತುಂಬ ಇಂಪಾರ್ಟೆಂಟ್. 2030 ವೇಳೆಗೆ ಬರೋಬ್ಬರಿ 4 ಲಕ್ಷ ಸೆಮಿಕಂಡಕ್ಟರ್ ಪ್ರೊಫೆಷನಲ್ಸನ್ನು ಸೃಷ್ಟಿ ಮಾಡಬೇಕು ಭಾರತ, ಆ ಟಾರ್ಗೆಟ್ ಇದೆ. ಹೀಗಾಗಿ 1/4 ಲಕ್ಷ ಕೋಟಿಯಷ್ಟು ದುಡ್ಡನ್ನು ಇದಕ್ಕೆ ಸುರಿತಾ ಇದ್ದಾರೆ. ಇದೇ ಕಾರಣಕ್ಕೆ ಇವಾಗ 1/4 ಲಕ್ಷ ಕೋಟಿ, ಮುಂಚೆ 1/4 ಲಕ್ಷ ಕೋಟಿ, ಟೋಟಲ್ 2 ಲಕ್ಷ ಕೋಟಿ ದುಡ್ಡನ್ನು ಇದಕ್ಕೆ ಈಗ ಆಲ್ರೆಡಿ ಹಾಕ್ತಾ ಇರೋದು. ನೆಕ್ಸ್ಟ್ ಇನ್ನೂ ಕೂಡ ಇದೆ, ಆಲ್ಮೋಸ್ಟ್ 1 ಲಕ್ಷ ಕೋಟಿ ಬೇರೆ ಬೇರೆ ಸ್ಕೀಮ್ಸ್ ಇದಾವೆ. ಅದರಲ್ಲೂ ಕೂಡ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ಗೆ ಸಂಬಂಧಪಟ್ಟಂತೆಯೂ ಕೂಡ. ಅದನ್ನು ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, 7 ಸೈನ್ಸ್ ಟೂರಿಸಂನವರು ಮದುರೈ, ಕನ್ಯಾಕುಮಾರಿ, ತಿರುವನಂತಪುರ, ಅನಂತ ಪದ್ಮನಾಭ ಸ್ವಾಮಿ, ರಾಮೇಶ್ವರಂ ಸೇರಿ ತಮಿಳುನಾಡು, ಕೇರಳದ ಎಲ್ಲ ಸುಂದರ ಅದ್ಭುತ ಸ್ಥಳಗಳಿಗೆ ಪ್ರವಾಸವನ್ನ ಆಯೋಜನೆ ಮಾಡಿದ್ದಾರೆ. ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್. ಎಕ್ಸ್ಟ್ರಾ ನಿಮಗೇನು ಖರ್ಚಾಗೋದಿಲ್ಲ. ಕನ್ನಡ ಟೂರ್ ಮ್ಯಾನೇಜರ್ ನಿಮ್ಮನ್ನು ಕರ್ಕೊಂಡೋಗಿ ಕರ್ಕೊಂಬಂದು ಸೇಫಾಗಿ ತಲುಪಿಸ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಹಿರಿಯ ನಾಗರಿಕರಿದ್ರೆ ಅವರಿಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. MPMS ಸ್ಕೀಮ್. ಎಸ್, ಮೋದಿ ಸಂಪುಟ ಓಕೆ ಮಾಡಿರೋ 2ನೇ ದೊಡ್ಡ ಸ್ಕೀಮ್ ಏನು ಅಂದ್ರೆ ಇವಾಗ MPMS ಅಂತ, ಅಂದ್ರೆ ಮೊಬೈಲ್ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಸ್ಕೀಮ್. ಈ ಯೋಜನೆಗಾಗಿ ಸರ್ಕಾರ ಭರ್ತಿ 62,500 ಕೋಟಿ ರೂಪಾಯಿ ದುಡ್ಡನ್ನ ಮೀಸಲಿಡ್ತಾ ಇದೆ. ಈ ಯೋಜನೆ ಮುಂದಿನ 5 ವರ್ಷ ಅಂದ್ರೆ 2026-27ರಿಂದ 2030-31 ಜಾರಿಯಲ್ಲಿರುತ್ತೆ. ಹಾಗಿದ್ರೆ ಇಲ್ಲೇನ್ ಮಾಡ್ತಾರೆ? ಮೊದಲನೇದಾಗಿ ಸ್ಥಳೀಯವಾಗಿ ಮೊಬೈಲ್ ಬಿಡಿ ಭಾಗಗಳನ್ನ ಉತ್ಪಾದನೆ ಮಾಡೋ ಕಂಪನಿಗಳಿಗೆ ಆರ್ಥಿಕ ಪ್ರೋತ್ಸಾಹ ಕೊಡಲಾಗುತ್ತೆ. ಹಾಗೆ ಮೊಬೈಲ್ಗಳ ಡಿಸೈನ್, ಸಂಶೋಧನೆ ಮತ್ತು ಅಭಿವೃದ್ಧಿ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಇನೋವೇಷನ್ ಮತ್ತು ಪೇಟೆಂಟ್ಗಳ ನೋಂದಣಿಗೆ ಸರ್ಕಾರ ಸಪೋರ್ಟ್ ಮಾಡುತ್ತೆ. ಆಲ್ರೆಡಿ ಇರೋ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಹಾಗೆ ಡಿಸೈನ್ ಲಿಂಕ್ಡ್ ಇನ್ಸೆಂಟಿವ್ ಯೋಜನೆಗಳ ಜೊತೆಗೆ ಈ ಹೊಸ ಸ್ಕೀಮ್ ಕೂಡ ಕೆಲಸ ಮಾಡುತ್ತೆ. ಇದು ಕೂಡ ಮುಖ್ಯ ಸ್ನೇಹಿತರೆ, ಯಾಕಂದ್ರೆ ಭಾರತ ಈಗ ಆಲ್ರೆಡಿ ವಿಶ್ವದ 2ನೇ ಅತಿ ದೊಡ್ಡ ಮೊಬೈಲ್ ಉತ್ಪಾದಕ ರಾಷ್ಟ್ರ. ಸರ್ಕಾರ ಹೇಳ್ತಿರೋ ಪ್ರಕಾರ ಸದ್ಯ ಭಾರತದಲ್ಲಿ ಬಳಕೆ ಆಗ್ತಿರೋ 99.2% ಮೊಬೈಲ್ ಫೋನ್ಗಳು ದೇಶದಲ್ಲೇ ತಯಾರಾಗ್ತವೆ. ಅಫ್ಕೋರ್ಸ್ ಬಿಡಿ ಭಾಗಗಳನ್ನು ತರಿಸ್ಕೊಳ್ತಾ ಇದ್ದೀವಿ, ಆದರೂ ಕೂಡ ನಮ್ಮಲ್ಲೇ ಕಂಪನಿಗಳು ಹುಡ್ಕೊಳ್ತಾ ಇವೆ. ಆ ಇಕೋಸಿಸ್ಟಮ್ ಬಿಲ್ಡ್ ಆಗ್ತಾ ಇದೆ. ಈಗ ಮೇಡ್ ಇನ್ ಇಂಡಿಯಾ ಸ್ಯಾಮ್ಸಂಗ್ ಫೋನ್ಸ್, ಆ್ಯಪಲ್ ಫೋನ್ಸ್, ಬೇರೆ ಬೇರೆ ಕಂಪನಿಗಳ ಫೋನ್ಸ್ ವಿದೇಶಕ್ಕೂ ಈಗ ಎಕ್ಸ್ಪೋರ್ಟ್ ಆಗ್ತವೆ ಮೇಡ್ ಇನ್ ಇಂಡಿಯಾ ಟ್ಯಾಗ್ನೊಂದಿಗೆ. ಇಲ್ಲೂ ಕೂಡ ಅದರಿಂದ ಜಾಬ್ಸ್ ಕ್ರಿಯೇಟ್ ಆಗಿವೆ. ಇನ್ನೂ ಕೂಡ ಡಿಮಾಂಡ್ ಜಾಸ್ತಿನೇ ಇದೆ. ಮೊಬೈಲ್ ಫೋನ್ಸ್ ಜಗತ್ತಿನ ಅವಿಭಾಜ್ಯ ಅಂಗ, ಮುಂದೆ ಕೂಡ ಅದಿರುತ್ತೆ ಅಲ್ವಾ? ಹೀಗಾಗಿ ಕೇವಲ ಅಸೆಂಬಲ್ ಮಾಡೋದ್ರ ಬದಲಿಗೆ ಚಿಪ್, ಮದರ್ ಬೋರ್ಡ್, ಡಿಸ್ಪ್ಲೇ ಈ ಪಾರ್ಟನ್ನು ಬೇರೆ ಕಡೆಯಿಂದ ತರೋದ್ರ ಬದಲಿಗೆ ಎಲ್ಲವೂ ಇಲ್ಲೇ ಆಗೋ ರೀತಿ ಮಾಡ್ತಾ ಹೋಗೋದು ಮುಂದಿನ ಟಾರ್ಗೆಟ್. ಜೊತೆಗೆ ಕೇವಲ ಗ್ಲೋಬಲ್ ಬ್ರ್ಯಾಂಡ್ಸ್ ಇಲ್ಲಿ ಬಂದು ಮ್ಯಾನುಫ್ಯಾಕ್ಚರ್ ಮಾಡೋದು ಮಾತ್ರ ಅಲ್ಲ, ನಮ್ಮ ಬ್ರ್ಯಾಂಡ್ ಇಲ್ಲಿಂದ ಹುಟ್ಟಿ ಜಗತ್ತಿಗೆ ಹೋಗಬೇಕು ಅನ್ನೋದು ಕೂಡ ಮುಂದಿನ ಟಾರ್ಗೆಟ್. ಆಲ್ರೆಡಿ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಸ್ನೇಹಿತರೆ ನಮ್ಮ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ಗೆ ದೊಡ್ಡ ಸಪೋರ್ಟ್ ಮಾಡ್ತಿದೆ. ಇದರ ಅಡಿಯಲ್ಲಿ ಮಾರ್ಚ್ 31, 2026 ವೇಳೆಗೆ 20,600 ಕೋಟಿ ರೂಪಾಯಿಗೂ ಅಧಿಕ ಹೂಡಿಕೆ ಅಟ್ರಾಕ್ಟ್ ಮಾಡಲಾಗಿದೆ. ಸೇಮ್ ಅವಧಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ ಉತ್ಪಾದನೆ 11.62 ಲಕ್ಷ ಕೋಟಿಗೆ ರೀಚ್ ಆಗಿದೆ. ರಫ್ತು 6.53 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ನೆಕ್ಸ್ಟ್ ಇದು ಇನ್ನೂ ಜಾಸ್ತಿಯಾಗಿ 5 ವರ್ಷದಲ್ಲಿ ದೇಶದಲ್ಲಿ ಒಟ್ಟು 39 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಮೊಬೈಲ್ ಫೋನ್ಗಳ ಉತ್ಪಾದನೆ ಆಗೋ ನಿರೀಕ್ಷೆ ಇದೆ.
ಇದರಿಂದ 60,000 ಹೊಸ ಉದ್ಯೋಗ ಸೃಷ್ಟಿಯಾಗುವ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಲಾಗಿದೆ. ಇನ್ನು ಮೂರನೇದಾಗಿ ಯೂರಿಯಾ. ಕೇಂದ್ರ ಸರ್ಕಾರ ಈಗ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಪಾಲಿಸಿ ಫಾರ್ ಯೂರಿಯಾ 2026 ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ. ಇದಕ್ಕೆ ಸಪರೇಟ್ ಫಂಡ್ ಕೊಟ್ಟಿಲ್ಲ, ಇದೊಂದು ಪಾಲಿಸಿ ಡಿಸಿಷನ್. ಇದರ ಮೂಲಕ ಭಾರತದಲ್ಲೇ ಯೂರಿಯಾ ತಯಾರಿಸೋಕೆ ಮಹತ್ವ ಕೊಡಲಾಗ್ತಾ ಇದೆ. ನೋಡಿ, ನಮ್ಮದು ಕೃಷಿ ಪ್ರಧಾನ ರಾಷ್ಟ್ರ. ನಮ್ಮ ರೈತರಿಗೆ ಬೇಕಾದ ಯೂರಿಯಾ ಗೊಬ್ಬರಕ್ಕೋಸ್ಕರ ನಾವು ಜಗತ್ತಿನಾದ್ಯಂತ ಕೇಳ್ಕೊಂಡು ಓಡಾಡೋ ಪರಿಸ್ಥಿತಿ ಇರುತ್ತೆ. ಅಲ್ಲಿ ಯುದ್ಧ ಆದರೆ ನಮಗೂ ಕೂಡ ಪ್ರಾಬ್ಲಮ್. ಭಾರತ ವರ್ಷಕ್ಕೆ ಸುಮಾರು 2.8 3 ಕೋಟಿ ಟನ್ ಯೂರಿಯಾ ಬಳಸುತ್ತೆ. ಆದರೆ ಇದರಲ್ಲೂ ಕೂಡ ನಾವು ಮಾಡ್ಕೊಳ್ತಾ ಇದ್ದೀವಿ, ಆದರೆ ಫುಲ್ ಮಾಡ್ಕೊಳ್ತಿಲ್ಲ. ಒಂದು 30% ನಾವು ಇಂಪೋರ್ಟ್ ಮಾಡ್ಕೊಳ್ತಿದ್ದೀವಿ. ಅಂದರೆ ಸುಮಾರು 1 ಕೋಟಿ ಟನ್ ಯೂರಿಯಾವನ್ನು ನಾವು ಹೊರ ರಾಷ್ಟ್ರಗಳಿಂದ ತರಿಸ್ಕೊಳ್ತಾ ಇದ್ದೀವಿ. ಎಲ್ಲಿಂದ? ಒಮಾನ್, ಸೌದಿ ಅರೇಬಿಯಾ, ಕತರ್ ಇಂಥ ರಾಷ್ಟ್ರಗಳಿಂದ. ರಷ್ಯಾ ಕೂಡ ನಮಗೆ ಫರ್ಟಿಲೈಸರ್ಸ್ ಕಳಿಸುತ್ತೆ. ಆದರೆ ಜಾಗತಿಕವಾಗಿ ಸಂಘರ್ಷ ಆದಾಗ, ಅಶಾಂತಿ, ಯುದ್ಧ ಆದಾಗ, ಉದಾಹರಣೆಗೆ ಹೊರ್ಮುಜ್ ಬ್ಲಾಕ್ ಆದರೆ, ರಷ್ಯಾ ಯುಕ್ರೇನ್ ಯುದ್ಧ ಆದರೆ ಭಾರತದ ಕೃಷಿ ವಲಯಕ್ಕೂ ಕೂಡ ಪೆಟ್ಟು ಬೀಳೋ ಆತಂಕ ಇರುತ್ತೆ. ಈ ರಿಸ್ಕನ್ನು ಕಟ್ ಮಾಡೋಕೆ ಮತ್ತು ಆಮದನ್ನು ಸಂಪೂರ್ಣವಾಗಿ ಝೀರೋ ಮಾಡೋಕೆ ಸರ್ಕಾರ ಹೊಸ ಪಾಲಿಸಿ ತಂದಿದೆ. ಇದರಲ್ಲಿ ಯೂರಿಯಾ ಪ್ಲಾಂಟ್ ಹಾಗೂ ಪ್ರೈವೇಟ್ ಕಂಪನಿಗಳಿಗೆ 12%ನಿಂದ 16% ಲಾಭಾಂಶವನ್ನು ಸರ್ಕಾರ ಗ್ಯಾರಂಟಿ ಮಾಡಿದೆ. ಅಂದರೆ ನೀವು ಹೂಡಿಕೆ ಮಾಡಿ ನಿಮಗೆ ಅಷ್ಟು ಪ್ರಾಫಿಟನ್ನು ನಾವು ಬರೋ ರೀತಿ ನೋಡ್ಕೊಳ್ತೀವಿ ಅಂತೇಳಿ ಸರ್ಕಾರ ಭರವಸೆ ಕೊಟ್ಟಿದೆ. ಜೊತೆಗೆ ವಿದೇಶಿ ವಿನಿಮಯದ ರಿಸ್ಕ್ ಅನ್ನು ಕೂಡ ಸರ್ಕಾರವೇ ಕವರ್ ಮಾಡುತ್ತೆ. ಏನೋ 4ನೇದಾಗಿ ಕ್ಯಾಬಿನೆಟ್ ಇನ್ಫ್ರಾಸ್ಟ್ರಕ್ಚರ್ಗೂ ದೊಡ್ಡ ಬೂಸ್ಟ್ ಕೊಡ್ತಾ ಇದೆ. ಕಾಶಿಯಲ್ಲಿ ಟ್ರಾಫಿಕ್ ಕಮ್ಮಿ ಮಾಡೋಕೆ 12,000 ಕೋಟಿ ರೂಪಾಯಿ ಅಧಿಕ ವೆಚ್ಚದ 2 ಬೃಹತ್ ಎಲಿವೇಟೆಡ್ ಕಾರಿಡಾರ್ಗಳಿಗೆ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ. ಒಂದು 10,998 ಕೋಟಿ ರೂಪಾಯಿ ವೆಚ್ಚದ 43 ಕಿಲೋಮೀಟರ್ ಉದ್ದದ ವರ್ಣ ಕಾರಿಡಾರ್, ಇನ್ನೊಂದು 1,448 ಕೋಟಿ ರೂಪಾಯಿ ಖರ್ಚಲ್ಲಿ 46 ಕಿಲೋಮೀಟರ್ ಉದ್ದದ ಗಂಗಾ ಕಾರಿಡಾರ್. ಇದರಿಂದ ಏರ್ಪೋರ್ಟ್ ಅಥವಾ ಸ್ಟೇಷನ್ ಇಂದ ಕಾಶಿ ವಿಶ್ವನಾಥರ ದರ್ಶನಕ್ಕೆ ಬರೋ ಭಕ್ತರಿಗೆ ಸಿಟಿ ಟ್ರಾಫಿಕಲ್ಲಿ ಒದ್ದಾಡ್ಕೊಂಡು ಹೋಗೋ ಅವಶ್ಯಕತೆ ಇರೋದಿಲ್ಲ. ಮತ್ತೊಂದು ಯೋಜನೆ ಅಂತ ಹೇಳಿದ್ರೆ ಒಡಿಶಾ ಮತ್ತು ಜಾರ್ಖಂಡ್ಗಳ ನಡುವೆ ಹೊಸದಾಗಿ 2 ರೈಲ್ವೆ ಪ್ರಾಜೆಕ್ಟ್ಗೆ ಅನುಮತಿಯನ್ನು ಕೊಡಲಾಗಿದೆ. ಇದಕ್ಕೆ 3,907 ಕೋಟಿ ರೂಪಾಯಿ ಖರ್ಚು ಮಾಡ್ತಿದ್ದಾರೆ. ಮೊದಲನೇದು ಒಡಿಶಾದ ಪಾರದೀಪ್ ಮತ್ತು ಹರಿದಾಸ್ಪುರ ನಡುವೆ ಡಬಲ್ ಟ್ರ್ಯಾಕ್ ಮಾಡೋ ಕೆಲಸ ಆದರೆ, ಎರಡನೇದು ಜಾರ್ಖಂಡ್ನ ರಾಜಖರ ಸಾವನ್ ಮತ್ತು ದಾಂಗೋ ವಾಪೋಸಿ ನಡುವೆ 4ನೇ ರೈಲ್ವೆ ಹಳಿ ಹಾಕೋದು. ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ, ಯಾಕಂದ್ರೆ ಇವು ಕಲ್ಲಿದ್ದಲು, ಕಬ್ಬಿಣದಾದರು, ಸುಣ್ಣದ ಕಲ್ಲು ಮತ್ತು ಜಿಪ್ಸಮ್ನಂತ ಖನಿಜಗಳನ್ನ ಇರೋ ಜಾಗದಿಂದ ಬಂದರುಗಳಿಗೆ ಸಾಗಿಸೋ ಮುಖ್ಯ ಹೆದ್ದಾರಿಗಳಿವೆಲ್ಲವೂ ಕೂಡ, ಅಥವಾ ರೈಲ್ವೆ ಹಳಿಗಳು. ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಯಿತು ಅಂದ್ರೆ ಪ್ರತಿ ವರ್ಷ ಬರೋಬ್ಬರಿ 44 ಮಿಲಿಯನ್ ಟನ್ನಷ್ಟು ಹೆಚ್ಚುವರಿ ಸರಕನ್ನ ದೇಶದ ಬೇರೆ ಬೇರೆ ಕಡೆಗೆ, ಬೇರೆ ರಾಷ್ಟ್ರಗಳಿಗೆ ಆರಾಮಾಗಿ ತಲುಪಿಸಬಹುದು. ಈ ಮಿನರಲ್ ರಿಚ್ ಭಾಗದಿಂದ, ಜಾರ್ಖಂಡ್, ಛತ್ತೀಸ್ಗಢ ಕಡೆಯಿಂದ. ಅಷ್ಟೇ ಅಲ್ಲ, ಇದರಿಂದ ವರ್ಷಕ್ಕೆ ಬರೋಬ್ಬರಿ 6 ಕೋಟಿ ಲೀಟರ್ನಷ್ಟು ಡೀಸೆಲ್ ಆಮದು ಮಾಡಿಕೊಳ್ಳೋದು ಕೂಡ ತಪ್ಪುತ್ತೆ. ಜೊತೆಗೆ ಸುಮಾರು 29 ಕೋಟಿ ಕೆಜಿಯಷ್ಟು ವಿಷಕಾರಿ ಕಾರ್ಬನ್ ಡೈಆಕ್ಸೈಡ್ ಗಾಳಿಗೆ ಸೇರೋದು ಕೂಡ ತಪ್ಪುತ್ತೆ. ಅಂದರೆ ಇದು ಒಂದೇ ಒಂದು ಸಲಕ್ಕೆ 1 ಕೋಟಿ ಗಿಡಗಳನ್ನು ನೆಟ್ಟು ಬೆಳೆಸಿದಷ್ಟೇ ಪರಿಸರಕ್ಕೆ ದೊಡ್ಡ ಗಿಫ್ಟ್ ಕೊಟ್ಟ ಹಾಗೆ. ಈ ಗಣಿಗಾರಿಕೆ ಪ್ರದೇಶದಿಂದ ಒಡಿಶಾದ ಕರಾವಳಿ ತೀರಕ್ಕೆ ನಾವು ರೈಲ್ವೆ ಲೈನ್ ಹಾಕೋದ್ರಿಂದ ಇಷ್ಟೆಲ್ಲ ಇಂಪ್ಯಾಕ್ಟ್ ಆಗುತ್ತೆ. ಜೊತೆಗೆ ರೈಲ್ವೆ ಹಳಿ ಆಯಿತು ಅಂದರೆ ಕೇವಲ ಗೂಡ್ಸ್ ಮಾತ್ರ ಅಲ್ವಲ್ಲ, ಅದರಲ್ಲಿ ನಾವು ಆಮೇಲೆ ಪ್ರಯಾಣಿಕ ರೈಲುಗಳನ್ನು ಕೂಡ ಓಡಿಸಬಹುದಲ್ವಾ. ಆವಾಗ ಏನಾಗುತ್ತೆ, ಕನೆಕ್ಟಿವಿಟಿ ಇಂಪ್ರೂವ್ ಆಗಿ ಆ ಭಾಗದ ಕೋಟ್ಯಂತರ ಜನಕ್ಕೆ ಅನುಕೂಲ ಆಗುತ್ತೆ. ಟೂರಿಸಂ ಬೆಳವಣಿಗೆಗೂ ಕೂಡ ಅನುಕೂಲ ಆಗಬಹುದು. ಸೊ ಫ್ರೆಂಡ್ಸ್, ಇದಾಗಿತ್ತು ಕೇಂದ್ರ ಕ್ಯಾಬಿನೆಟ್ನ ಪ್ರಮುಖ ಡಿಸಿಷನ್. ಅದರಲ್ಲೂ ಕೂಡ 2 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಈ ಬಿಗ್ ಪ್ರಾಜೆಕ್ಟ್ಸ್ ಅನ್ನು ನಿಮಗೆ ಕ್ವಿಕ್ ಆಗಿ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ಕಡೆದಾಗಿ ನಿಮ್ಮಲ್ಲಿ ಒಂದು ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಚಾನಲ್ಗೆ ಮೆಂಬರ್ಸ್ ಆಗಿ ಜಾಯಿನ್ ಆಗಬಹುದು. ಆಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನು ಕೂಡ ನೀವು ನೋಡಬಹುದು. ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಡೀಟೇಲ್ಸ್ ಅನ್ನು ಚೆಕ್ ಮಾಡಿ ಅನ್ನೋದು ನಿಮ್ಮಲ್ಲಿ ನಮ್ಮ ರಿಕ್ವೆಸ್ಟ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.